ಗುಜರಿ ಅಂಗಡಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ದಟ್ಟವಾದಂತ ಹೊಗೆ ಆವರಿಸಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಗುಣವಂತೆ ಬಳಿ ನಡೆದಿರುವಂತ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಈ ಬೆಂಕಿ ಅವಘಡ ಸಂಭವಿಸಿದೆ. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಸ್ಥಳೀಯರು. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಗುಣವಂತೆ ಬಳಿ ನಡೆದಿರುವಂತ ಬೆಂಕಿ ಅವಘಡ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ನಡೆದಿರುವಂತಹ ಘಟನೆ ಇದು. ತಕ್ಷಣ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ನಡೆದಿರುವಂತಹ ಬೆಂಕಿ ಅವಘಡ ಇದು. ಗುಜರಿ ಅಂಗಡಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿದೆ. ನೋಡಿ, ಮುಗಿಲು ಮುಟ್ತಾ ಇದೆ ಆ ಹೊಗೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಗೆ ಆವರಿಸ್ಕೊಂಡಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಗುಜರಿ ಅಂಗಡಿ ಅಂತ ಬಂದರೆ ಅಲ್ಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಎಲ್ಲ ವೇಸ್ಟ್ ವಸ್ತುಗಳು ಕೂಡ ಇರ್ತವೆ ಗುಜರಿ ಅಂಗಡಿಲಿ. ಹಂಗೆ ಬೆಂಕಿ ಹೊತ್ಕೊಳ್ತು ಅಂದರೆ ಬ್ಯಾಟ್ರಿ ಇರ್ತವೆ, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ತವೆ, ಅವೆಲ್ಲವೂ ಕೂಡ ಬ್ಲಾಸ್ಟ್ ಆಗಿಬಿಟ್ರೆ ಬಹಳ ದಟ್ಟವಾದಂಥ ಹೊಗೆ ಬರುತ್ತೆ. ಅದೇ ಹೊಗೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಗುಜರಿ ಅಂಗಡಿಗೆ ಬೆಂಕಿ ಬಿದ್ದಿರುವಂಥ ದೃಶ್ಯ. ಹೊನ್ನಾವರದ ಗುಣವಂತೆ ಬಳಿ ನಡೆದಿರುವಂಥ ಬೆಂಕಿ ಅವಘಡ ಇದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗುಣವಂತೆ ಬಳಿ ಆಗಿರುವಂತಹ ಬೆಂಕಿ ಅವಘಡದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಬೆಂಕಿ ಎಲ್ಲಿ ಹೊತ್ಕೊಂಡಿದೆ ಅಂತ ಮೂಲ ಕಂಡುಹಿಡಿಯೋದು ಕೂಡ ಕಷ್ಟ. ಆ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಗುಜರಿ ಅಂಗಡಿ ಅಂತ ಬಂದರೆ ಅಲ್ಲಿ ಇಂಥ ವಸ್ತು ಇಲ್ಲ ಅನ್ನೋಂಗಿಲ್ಲ. ಪ್ಲಾಸ್ಟಿಕ್ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಹೀಗೆ ಅನೇಕ. ಅಂದರೆ ಗುಜರಿ ಅಂತ ಬಂದರೆ ಎಲ್ಲ ಥರದ್ದು ನಿಮ್ಮ ಮನೇಲಿ ಏನೇನು ಬೇಡವೋ ಅದೆಲ್ಲವನ್ನು ಕೂಡ ಗುಜರಿಗೆ ಹಾಕಿರ್ತಾರೆ. ಆ ವಸ್ತುಗಳಿರುವಂಥ ಗುಜರಿ ಅಂಗಡಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಹೀಗಾಗಿ ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿದೆ. ಆ ಬೆಂಕಿ ನಂದಿಸೋದಕ್ಕೆ ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬೆಂಕಿ ಹೊತ್ಕೊಂಡಿರೋದು, ಮತ್ತೊಂದು ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ಕೊಡ್ತಾ ಇದ್ದಂತೆ ಅವ್ರು ಬಂದು ಬೆಂಕಿ ನಂದಿಸ್ತಾ ಇದ್ದಾರೆ. ಈ ಬೆಂಕಿಯ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಗದೇ ಇರೋ ರೀತಿಯಾಗಿ ಅವರು ಕಂಟ್ರೋಲ್ ಮಾಡುವಂಥ ಯತ್ನ ನಡೀತಾ ಇದೆ.